ನಾನು ಗ್ರಾಮ ಪಂಚಾಯತಿ ಸದಸ್ಯ. ಗ್ರಾಮ ಪಂಚಾಯತಿ ಹಾಗೂ ಗ್ರಾಮಗಳಿಗೆ ಸರ್ಕಾರ ಗ್ರಾಮ ಪಂಚಾಯತಿ ಹಾಗೂ ಗ್ರಾಮಗಳಿಗೆ ಸರ್ಕಾರ ಇವತ್ತು ಏನು ಅನ್ಯಾಯ ಮಾಡ್ತಾಯಿದೆ, ಅದರ ವಿರುದ್ಧ ಏನು ನಾವು ಮುಂದಿನ ಹೋರಾಟ ಕೈಗೊಳ್ಳಬೇಕೆಂದು ಇವತ್ತು ಪತ್ರಿಕಾಗೋಷ್ಠಿಗೆ ಬಂದಿದ್ದೀವಿ. ಏನಪ್ಪ ಅಂದ್ರೆ ಗ್ರಾಮ ಪಂಚಾಯತಿಗಳಿಗೆ ಸರ್ಕಾರ ಪೂರ್ತಿ ಕಡೆಗಣನೆ ಮಾಡ್ತಾಯಿದೆ. ಏನು 5 ವರ್ಷಗಳಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಏನು ಮನೆಗಳು ಕೊಡಬೇಕು, ಒಂದು ಮನೆಗಳು ಕೊಟ್ಟಿಲ್ಲ. ಮತ್ತು ಏನು 15ನೇ ಹಣಕಾಸು ಏನು ಕೊಡ್ತಾಯಿದೆ ಅದು ಗ್ರಾಮ ಪಂಚಾಯತ್ ಸದಸ್ಯರ ಬಾಯಿಗಳಿಗೆ ತುಪ್ಪ ಹೊರದಂಗೆ ಮಾಡ್ಲತ್ತ ಸರ್ಕಾರ. ಏನು ಕೊಡ್ತಾ ಅಮೌಂಟ್ ಅದರಲ್ಲೇ ಅರ್ಧ ಕಿತ್ಕೊಳ್ತು. ಅರ್ಧ ಅಮೌಂಟಲ್ಲಿ 90-95 ಸಾವಿರ ಒಬ್ಬ ಸದಸ್ಯನಿಗೆ 90-95 ಸಾವಿರ ರೂಪಾಯಿ ಪ್ರತಿ ವರ್ಷ ಕೊಡುತ್ತೆ. ಅದರಲ್ಲಿ GST ರಾಯಲ್ಟಿ ಅಂತ ಮತ್ತು ಅಧಿಕಾರಿಗಳ ಪರ್ಸೆಂಟೇಜ್ ಅದು ಮುರ್ಕೊಂಡು ಬಿಟ್ಟರೆ ಒಬ್ಬ ಸದಸ್ಯನಿಗೆ ಪ್ರತಿ ವರ್ಷ 50-55 ಸಾವಿರ ರೂಪಾಯಿ ಬರುತ್ತೆ. ಆ 50-55 ಸಾವಿರ ರೂಪಾಯಿದಲ್ಲಿ ನಾವು ಯಾವ ಥರ ಗ್ರಾಮವನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಅದ? ಮತ್ತು 5 ವರ್ಷದಿಂದ ಏನು ಸರ್ಕಾರ ಮಕ್ಕೊಂಡಿದೆ ಅವ್ರಿಗೇನು ಗಮನಕ್ಕೆ ಇಲ್ಲ. ಗ್ರಾಮ ಪಂಚಾಯತ್ ಅಂದರೆ ಏನು ಗೊತ್ತೇ ಇಲ್ಲ. ಅಂಬೇಡ್ಕರ್ ವಸತಿ ಯೋಜನೆ, ಬಸವ ವಸತಿ ಯೋಜನೆ, ಇಂದಿರಾ ಆವಾಸ್ ಯೋಜನೆ, ಈ ಯೋಜನೆಗಳಿಗೆ ಬರುವಂಥ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಶಾಸಕರ ಮನೆಗಳಿಗೆ. ಒಂದು ಗೊತ್ತಾಗ್ತಾ ಇಲ್ಲ ಸರ್. ಈಗ ಶಾಸಕರುಗಳು ಒಂದು ಎಕ್ಸಾಂಪಲ್ ಆಗಿ ಒಬ್ಬ ಶಾಸಕನ ಆಸ್ತಿ 100 ಕೋಟಿ ಅದ ಅಂದ್ರೆ ಬರುವಂಥ 5 ವರ್ಷ ಮುಗಿಯೋಷ್ಟರಲ್ಲಿ ಅವ್ರ ಆಸ್ತಿ 500 ಕೋಟಿ 1000 ಕೋಟಿ ಆಗಿರ್ತದೆ. ಆದ್ರೆ ನಮ್ಮ ಗ್ರಾಮ ಪಂಚಾಯತಿಗಳ ಸದಸ್ಯರು ಭಾಳ ಹೆಂಗಾಗಿಬಿಟ್ಟದಂದ್ರೆ ಉರ್ಲಾಕೊಂಡು ಸಾಯ್ಬೇಕು ಅನ್ನೋ ಪರಿಸ್ಥಿತಿಗೆ ಬಂದುಬಿಟ್ಟದ ಸರ್. 5 ವರ್ಷ ನಮ್ಮ ಯುವಕರೇ ರಾಜಕೀಯಕ್ಕೆ ಬನ್ನಿ ಅಂತ ಹೇಳ್ತಾರೆ ಸರ್. ಕರೆ ಕೊಡ್ತಾರೆ ದೊಡ್ಡದಾಗಿ ಮಿನಿಸ್ಟ್ರುಗಳು ಎಲ್ಲರೂ. ಏನು ಮಾಡ್ಲತ್ತಾರ? ನಮ್ಮಂಥ ಯುವಕರ ಮಾತು ಯಾರು ಕೇಳತ್ತಾರ ಸರ್? ಯಾರು ಅಧಿಕಾರಿಗೆ ಒಬ್ಬನಿಗೆ ಇವಾಗ ಹೋಗಿ ನಾವು ಏನಾರ ಒಂದು ಮನವಿ ಪತ್ರ ಕೊಟ್ರೆ ಒಂದು ಕೆಲಸ ಮಾಡಲ್ಲ ಸರ್. ನಮ್ಮ ಹೊಲ ನಮ್ಮ ರಸ್ತೆ ನಮ್ಮ 5 ವರ್ಷಕ್ಕೆ ಒಂದು 200 ಮೀಟ್ರ್ 300 ಮೀಟ್ರ್ ಕೊಡ್ತಾರೆ. 5 ಮಂದಿ ಸದಸ್ಯರಿದ್ದೀವಿ ನಮ್ಮ ಊರಾಗ. 5 ಮಂದಿ 200 ಮೀಟ್ರ್ 300 ಮೀಟ್ರ್ ಮಾಡ್ಬೇಕು ಸರ್. ಎಷ್ಟು ಮಳೆ ಆಗಿದೆ ಸರ್? ಎಷ್ಟೋ 4-5 ಕಿಲೋಮೀಟ್ರ್ ಹೊಲಗಳಿಗೆ ರಸ್ತೆ ಇವ. ಆ ಹೊಲಗಳಿಗೆ ಹೋಗ್ಲಾರ್ದಂಗೆ ರಸ್ತೆಗಳು ಆಗ್ಬಿಟ್ಟವು. ಅಲ್ಲಿ ನಮ್ಮ ಹೊಲ ನಮ್ಮ ರಸ್ತೆ ಒಂದು ಅಭಿವೃದ್ಧಿ ಮಾಡ್ತೀವಿ ಸರ್, ಒಂದು ಮನವಿ ಪತ್ರ ತೊಗೋರಿ ಅಪ್ರೂವಲ್ ಮಾಡಿಕೊಡ್ರಿ ಅಂದ್ರೆ ಆಗಲ್ಲ ಅಂತ ಹೇಳ್ತಾರೆ ಸರ್. ಅದೇ ಶಾಸಕರು ಹೇಳಿದ್ರೆ ಶಾಸಕರು ಚೇಲಾಗಳಿಗೆ ನರೇಗಾ ಯೋಜನೆಯಲ್ಲಿ ಮಾಡಿಕೊಡ್ತಾರೆ, ಎಲ್ಲ ಮಾಡ್ತಾರೆ ಸರ್. ಈ ಸದಸ್ಯರುಗಳಿಗೆ ಏನೂ ಇಲ್ಲ ಸರ್. ಸದಸ್ಯರುಗಳು ಬಂದು ಯುವಕರ ರಾಜ್ಯಕ್ಕೆ ಬರಬೇಕು, ಬಂದ ಕೇಶ ಏನು ಮಾಡಬೇಕು? ಹೊಲ ಮನೆ ಮಾರಬೇಕು, ಇರ್ಲಂದ್ರೆ ಊರ್ಲು ಹಾಕೊಂಡು ಸಾಯ್ಬೇಕು ಸರ್. ಈ ಪರಿಸ್ಥಿತಿ ಇವತ್ತು ಸರ್ಕಾರ ಉದ್ಭವ ಮಾಡಿದೆ ಸರ್. ಅದರ್ಸ್ಲಾಕ ನಿಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ಕೋತೀನಪ್ಪ ಅಂದ್ರೆ ಬರುವಂಥ ಒಂದು 8 ದಿನದಲ್ಲಿ ಪ್ರತಿಯೊಂದು ಪಂಚಾಯತಿಗೆ 200 ಮನೆಗಳು ಕೊಡ್ರಿ ಸರ್. ಲಾಗಿನ್ ಕಳಿಸ್ರಿ ನೀವು. ಈಗ ಶಾಸಕರು ಯಾವ ನಮ್ಮಲ್ಲಿ ಅಫಜಲ್ಪುರ ಮತಕ್ಷೇತ್ರ ಬರ್ತದೆ ಸರ್. ಇಲ್ಲೇ ಗುಲ್ಬರ್ಗ ನಮ್ಮ ತಾಲೂಕಾ ಜಿಲ್ಲಾ ಗುಲ್ಬರ್ಗ ಆದ್ರೆ ಮತಕ್ಷೇತ್ರ ಅಫಜಲ್ಪುರ. ಶಾಸಕರು 2000 ಮನೆಗಳು ತರ್ತಾರೆ ಸರ್. ಮನೆಗಳು ತಂದು ತಮಗೆ ಬೇಕಾದವ್ರಿಗೆ ದುಡ್ಡು ತೊಗೊಂಡು ಮನೆಗಳು ಹಂಚ್ಬಿಡ್ಲತ್ತಾರ. ಈಗ ನೀವು ಲಾಸ್ಟ್ ಟೈಮ್ ನೀವೇ ನೋಡಿದ್ರಲ್ಲ ಸರ್, ಶಾಸಕರು ಹೇಳಿದ್ರೆ ದೊಡ್ಡದಾಗಿ ಹೈಲೈಟ್ ಆಗ್ತದೆ. ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯರು ಹೇಳ್ತಾರಂದ್ರೆ ಯಾವುದೂ ಹೈಲೈಟ್ ಆಗಲ್ಲ ಸರ್. ಸರ್ಕಾರ ಕಿವಿಗೆ ಹೋಗಿ ಮುಟ್ಟಾಲೇ ಸರ್. ಇದು ನಾವು ಹೇಳಿ ಇಲ್ಲೇ ಹೋದ್ರೆ ಇಲ್ಲೇ ಸಾಯ್ಬೇಕು ಸರ್ ನಾವು. ಯಾರಿಗೆ ಅದೇ ಒಂದು BR ಪಾಟೀಲ್ ಒಬ್ಬ ಶಾಸಕನ ಸರ್, ಅವ್ರು ಹೇಳಿದ್ರೆ ಪೂರಾ ಹೈಲೈಟ್ ಆಗಿತ್ತು. ಪೂರಾ ಎಲ್ಲ ಚಾನೆಲ್ದವ್ರು ಎಲ್ಲ ಹೈಲೈಟ್ ಮಾಡ್ತಾರೆ. ಆದ್ರೆ ನಮ್ಮ ಮಾತು ಯಾರಿಗೆ ಹೋಗಿಬಿಡ್ತದೆ ಸರ್? ಇಲ್ಲೇ ನಿಮಗೆ ಗೊತ್ತಿದ್ದಂಗೆ ನೀವೇ ಹೈಲೈಟ್ ಮಾಡಿದ್ರಲ್ಲ ಸರ್. ಶಾಸಕರು ಇಲ್ಲೇ BR ಪಾಟೀಲ್ ಅವ್ರು ಹೇಳಿದ್ರು 200 ಮನೆಗಳು ಇಲ್ಲೇ ನಮ್ಮ ಲಾಸ್ಟ್ ಟೈಮ್ ನಾವು ಬಿ ಗ್ರಾಮ ಪಂಚಾಯತ್ ಸದಸ್ಯ, ನಾವು ಬಿ ಗ್ರಾಮ ಪಂಚಾಯತ್ ಚುನಾಯಿತ ಸದಸ್ಯರಿದ್ದೀವಿ ಸರ್. ನಮಗೆ ಬಿ ಸ್ಥಾನಮಾನ ಅದ, ನಾವು ಬಿ ಸದಸ್ಯರಿದ್ದೇವೆ. ನಮಗೆ ಬಿ ಹೇಳೋದು ನಮಗೆ ಇಲ್ಲೇ ಅದ ಸರ್. ಇಲ್ಲೇ ಪ್ರತಾಬಾದ್ ಪಂಚಾಯತಿ ನಮ್ಮ ಸಹೋದರ ಬಂದಿದ್ದು ನಮ್ಮ ಕೂಡ ಶರಣು ಸುಬೇದಾರ್ ಅಂತ, ಅವ್ರು ಬಿ ಸದಸ್ಯರಿದ್ದಾರೆ. ಅವ್ರ ಮನೆಯವ್ರ ಸದಸ್ಯರಿದ್ದರು. ಅವ್ರ ಪಂಚಾಯತಿಗೆ ಬಿ 200 ಮನೆಗಳು ಬಂದಿದ್ದೆವು. ಏನೇನೋ ಮಾಡಿಬಿಟ್ರೆ ಸರ್. ನಮ್ಮ ಪಂಚಾಯತಿ ಕೊಡಲ್ಲ ಸರ್ ಅವರು. ನಾವು ಹೋಗಿ ಅವ್ರ ಬಾಲ ಹಿಡಿಯಲ್ಲ. ಇಲ್ಲಿ ಏನಾಗ್ಬಿಟ್ಟ ಸರ್, BJP ಗೌರ್ಮೆಂಟ್ ಇರಲಿ ಕಾಂಗ್ರೆಸ್, ಇವತ್ತು ಗ್ರಾಮ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅದ ರೀ. ಎಲ್ಲ ಸರ್ಕಾರ ಹೇಳೋದು ಒಂದು ಸ್ಲೋಗನ್ ಇದು ಹೇಳ್ತಾರೆ. ಯಾವ ರೀತಿ ಗ್ರಾಮಗಳು ಅಭಿವೃದ್ಧಿ ಮಾಡ್ಲಿಕ್ಕೆ ಏನು ಯೋಜನೆ ಹಾಕ್ಕೊಂಡ್ರ? 224 ಶಾಸಕರುಗಳಿದ್ದಾರೆ ಇಡೀ ಕರ್ನಾಟಕದಾಗ ಸರ. ಎಲ್ಲ ಸದಸ್ಯರ ಜೀವನ ಹಾಳು ಮಾಡಿಬಿಟ್ಟದ. ಏನು ಮಾಡ್ಲತ್ತ ಸರ್ಕಾರ? 224 ಶಾಸಕರಲ್ಲಿ ಯಾರಾದರೂ ಒಬ್ಬರು ಗ್ರಾಮ ಪಂಚಾಯತಿಗಳ ಬಗ್ಗೆ ಯಾರಾದರೂ ಒಬ್ಬರು ಮಾತಾಡ್ತಾರೆ ಸರ? ಅಧಿವೇಶನದಲ್ಲಿ ಮಾತಾಡ್ತಾರೆ ಹೇಳಿ. ಈಗ 5 ವರ್ಷ ಆಯ್ತು ಸರ್, ಒಂದು ಮನೆ ಕೊಡಲ್ಲ ಅಂದ್ರೆ ಇವ್ರಿಗೆ ಏನದ? ಇವ್ರು ಎದಕ್ಕೆ ಶಾಸಕರಾಗ್ಯಾರ? ಕೇವಲ ತಮ್ಮ ಆಸ್ತಿ ದುಪ್ಪಟ್ಟು ಮಾಡ್ಕೊಳಕ್ಕೆ ಇವ್ರು ಶಾಸಕರಾಗಿದೆ. ತಮ್ಮ ಆಸ್ತಿಗಳೇನದ ಒಂದು 100 ಕೋಟಿ ಇದ್ದು 500 ಕೋಟಿ 1000 ಕೋಟಿ ಮಾಡ್ಕೊಳಕ್ಕೆ. ಏನು ಅಭಿವೃದ್ಧಿ ಆತ ಸರ್? ನಮ್ಮದು ಖಣದ ಪಂಚಾಯತಿ ಸರ್. ನಮ್ಮ ಹೆಸರು ಗುಂಡು ಚವಾಣ್ ಅಂತ. ಏನು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆತ? 50-55 ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಿಗೆ ದುಡ್ಡು ಬರ್ತಂದ್ರೆ ಅವ ಏನು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಅದ? ಅಂದ್ರೆ ಭೀ ಸರ್ ನಾವು 3 ಸದಸ್ಯರು ನಮ್ಮ ವಾರ್ಡಲ್ಲಿ. ಅಂದ್ರೆ ಭೀ ನಾವು ಅಂಬೇಡ್ಕರ್ ಭವನ ಸಮುದಾಯ ಭವನ ನಾವು ಛತ್ ಹಾಕ್ಸಿವಿ ಸರ್. ಮತ್ತು ಬಾಬು ಜಗಜೀವನ್ ರಾಮ್ ಭವನಕ್ಕೆ ಏನದ ಅಲ್ಲಿ ಎಲ್ಲ ಕಂಪೌಂಡ್ ಮಾಡಿ ಒಳಗೇನದ ಟೈಲ್ಸ್ಗಳು ಕೂಡಿಸಿ ಅಂತ ಕೆಲಸ ಮಾಡಿವಿ ಸರ್. ಮತ್ತು ಒಂದು ಅದೇ 15 ಫೈನಾನ್ಸ್ ಸರ್. 50,000ದಾಗ ಅದೇ ನಮ್ಮ 3 ಜನ ಕಲ್ತು ಹಾಕಿವಿ ಸರ್.
ಮತ್ತು ಅದೇ ಸರ್ ನಾವು ಒಂದು ಶಿಶಿ ರೋಡ್ ಮಾಡಿವಿ ಸರ್, ಒಂದು 100 ಫೀಟ್ ಶಿಶಿ ರೋಡ್ ಮಾಡೀವಿ. ಇಬ್ಬರು ಸದಸ್ಯರುಗಳು ಕೂಡಿ 50 ಸಾವಿರ ರೂಪಾಯಿ ಅಂತ ತಿಳ್ಕೊರಿ ನೀವು. 90 ಸಾವಿರ ರೂಪಾಯಿದಾಗ 40% GST ರಾಯಲ್ಟಿ ಅಧಿಕಾರಿಗಳ ಪರ್ಸೆಂಟೇಜ್ 40% ಕಟ್ಟಾಗ್ತದೆ ಸರ್. ಅದರಲ್ಲೇ ನಾವು 100 ಮೀಟರ್ ರೋಡ್ ಮಾಡಿದ್ರೆ ಗಲ್ಲಿದಾಗ ನಮ್ಮ ಕೈಲೇ 30 ಸಾವಿರ ರೂಪಾಯಿ ನಮ್ಮ ಕೈಲೇ ಹೋಗ್ಯದ ಸರ್. ನಾವು ಸಾಲ ತೆಗೆದು ಬೇರೆ ಕಡೆಯಿಂದ ಹಾಕಿದ್ರೆ ನಮ್ಮಂಥವ್ರು ಯುವಕರು ಭಾಳ ಏನದ ಸರ್, ಇವ್ರು ಹೋಗಿ ಆರಾಮಾಗಿ ಸರ್ಕಾರ ದುಡ್ಡು ಬರ್ತಾ, ಸರ್ಕಾರ ಕಾರ್ ಕೊಡ್ತಾ ಆರಾಮ್ ಕೂಡ್ತಾರೆ, ಹೋಗಿ ಅಧಿವೇಶನದಾಗ ಒಂದು ದೊಡ್ಡದಾಗಿ ಯಾವುದೇ ಒಂದು ವಿಷಯದ ಬಗ್ಗೆ ಮಾತಾಡ್ತಾರೆ, ಇಲ್ಲಾಂದ್ರೆ ಉಣ್ತಾರೆ ಮಕ್ಕೋತಾರೆ ಬಂದ್ಬಿಡ್ತಾರೆ. ಇಲ್ಲ ಸರ್, ಇಡೀ ಕರ್ನಾಟಕ ಸಮಸ್ಯೆ ಅದ ಸರ್ ಇದು. ಏನು ನಾವು ಊರ್ಲಿ ಹಾಕೊಂಡು ಸಾಯ್ಬೇಕು ಸರ್? ನಮ್ಮ ಆಗ್ರಹ ಏನದ ಸರ್, ನಮ್ಮ ಬೇಡಿಕೆ ಮತ್ತು ಇನ್ನೊಂದು ಏನದ 2000 ಏನು ಸಹಾಯಧನ ಅದ ಸರ್, ಗೌರವಧನ ಏನು ಕೊಡ್ಲತ್ತಾರ, ಅದು 6000 ಮಾಡಬೇಕು ಗ್ರಾಮ ಪಂಚಾಯತಿ ಗೌರವಧನ. ಮತ್ತು ಏನದ ಈಗ 8 ದಿನದಲ್ಲಿ ಸರ್ ಪ್ರತಿಯೊಂದು ಪಂಚಾಯತಿಗೆ 200 ಮನೆಗಳು PDO ಲಾಗಿನ್ ಕಳಿಸ್ಬೇಕು. ಮತ್ತು ನರೇಗಾದಲ್ಲಿ ಸರ್, ನರೇಗಾ ಯೋಜನೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅದ ಸರ್, ಆ ಹಳ್ಳ ಹೂಳೆತ್ತು ಕಾಮಗಾರಿ ಮಾಡ್ತಾರೆ ಸರ್. ಅದು ಏನದ ಸರ್, ಅದರಿಂದ ಏನೊಬ್ರು ಇದೆ ಆತ ಒಂದು ಸಣ್ಣ ರೈತರ ಸರ್, ರೈತರ ಬೆಳೆಗಳಿಗೆ ನಿಮಗೆ ಬೆಂಬಲ ಬೆಲೆ ಕೊಡೋದಾಗಲ್ಲ, ನಿಮ್ಮ ಕೈಲಿ ಅವ್ರು ಬೆಳೆದಂಥ ಬೆಳೆಗಳಿಗೆ ನಿಮ್ಗೆ ಕರೆಕ್ಟಾಗಿ ದುಡ್ಡು ಕೊಡೋದಾಗಲ್ಲ. ಆದರೆ ಅದೇ ಯೋಜನೆಯಲ್ಲಿ 2 ರಿಂದ 4 ಎಕರೆ ಹೊಲಗಳು ಇರುವ ರೈತರಿಗೆ ನೀವು ಅವ್ರ ಮನೆಗೆ ಅವ್ರ ಹೊಲಕ್ಕೆ ಏನು ಕೆಲ್ಸಕ್ಕೆ ಹೋಗ್ತಾರ, ಕೂಲಿ ಕೆಲಸ ಅವ್ರಿಗೆ ಕೂಲಿ ಕೊಡುವಂಥ ಯೋಜನೆ ಮಾಡಿರಿ ಸರ್. ಇದ್ರಾಗ ಅವ್ರಿಗೊಂದು ಹೆಲ್ಪ್ ಆತ, ರೈತರಿಗೆ ಒಂದು ಹೆಲ್ಪ್ ಆತ. ಇಂಥವೆಲ್ಲ ಕೆಲಸನೇ ಮಾಡಲ್ಲ ಸರ್, ಈ ವೇಸ್ಟ್ ಸರ್ಕಾರ ಸರ್. ಇದು BJP ಶಾಸಕರಿರಲಿ, ಕಾಂಗ್ರೆಸ್ ಶಾಸಕರಿರಲಿ, ಎಲ್ಲ ವೇಸ್ಟ್. 224 ಶಾಸಕರು ವೇಸ್ಟ್ ಅದ ಸರ್. ನಮ್ಮ ಹೆಸರು ಗುಂಡು ಚವ್ಹಾಣ್ ಅಂತ ಸರ್. ನಾವು ಗ್ರಾಮ ಪಂಚಾಯತಿ ಸದಸ್ಯ ಖಣದಾಳ, ನಮ್ಮೊಡನೆ ಗ್ರಾಮ ಪಂಚಾಯತ್ ಸದಸ್ಯ ಪಾಣೆಗಾಂವ್ ಮತ್ತು ಕಿಶನ್ ರಾಠೋಡ್ ಅಂತಿದ್ದಾರೆ, ಹಾಗೂ ಅನಿಲ್ ರಾಠೋಡ್ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಪಾಣೆಗಾಂವ.